ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು ನಾಳೆ ಇದಕ್ಕೆ ಕುರಿತಂತೆ ಸರ್ಕಾರಕ್ಕೆ ಅಂತಿಮ ವರದಿಯನ್ನ ಟೆಕ್ನಿಕಲ್ ಕಮಿಟಿ ಸಲ್ಲಿಸಲಿದೆ. ಹಾಸನದಿಂದ ಬೆಂಗಳೂರಿಗೆ ಆಗಮಿಸಲಿದೆ ತಜ್ಞರ ಸಮಿತಿ. ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ರವೀಂದ್ರನಾಥ್ ಜೊತೆ ಸಭೆ ಇದೆ. ಆ ಸಭೆ ಬಳಿಕ ಆಸ್ಪತ್ರೆಯಲ್ಲೇ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಆ ವರದಿಯನ್ನ ಸಲ್ಲಿಸಲಾಗುತ್ತೆ. ಈಗಾಗಲೇ 80% ವರದಿಯನ್ನ ಸಿದ್ಧಪಡಿಸಿರುವಂತಹ ತಾಂತ್ರಿಕ ಸಮಿತಿ ಇವತ್ತು ಸಂಪೂರ್ಣ ಮಾಹಿತಿಯನ್ನ ಕಮಿಟಿಯಿಂದ ಪಡೆದುಕೊಳ್ಳಲಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ಹಾಸನ ಡಿಎಚ್ಒ ಮತ್ತು ಡಿಸಿಯಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಸಂಪೂರ್ಣ ವರದಿ ನಾಳೆ ಸಲ್ಲಿಕೆಯಾಗುತ್ತೆ. ರಾಜ್ಯದೆಲ್ಲೆಡೆ ಹೃದಯಾಘಾತ ಪ್ರಕರಣಗಳು ದಾಖಲಾಗ್ತಾ ಇದೆ ನಿಜ, ಆದರೆ ಆರಂಭದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬರ್ತಾ ಇದ್ದದ್ದು ಹಾಸನದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಏನ್ ಕಾರಣಕ್ಕೆ ಇಂತಹ ಹಾರ್ಟ್ ಅಟ್ಯಾಕ್ ಪ್ರಕರಣಗಳಾಗ್ತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚುವಂತಹ ಹಿನ್ನೆಲೆಯಲ್ಲಿ ಒಂದು ಕಮಿಟಿ ರಚನೆ ಮಾಡಿತು. ಆ ಕಮಿಟಿ ಈಗ ವರದಿಯನ್ನ ಸಿದ್ಧಪಡಿಸ್ತಾ ಇದೆ. ವರದಿ ಸಿದ್ಧ ಆಗಿದ್ದು ನಾಳೆ ಆ ವರದಿಯನ್ನ ಸಚಿವರಿಗೆ ನೀಡಲಾಗುತ್ತೆ. ಆ ಮೂಲಕ ಕಾರಣ ಏನು ಅನ್ನೋದು ಬಹಿರಂಗವಾಗಲಿದೆ. ಟೆಕ್ನಿಕಲ್ ಕಮಿಟಿಯಿಂದ ಅಂತಿಮ ವರದಿ ಸಲ್ಲಿಕೆಯಾಗುತ್ತೆ. ಹೀಗಾಗಿ ನಾಳೆ ಹಾಸನದಿಂದ ಬೆಂಗಳೂರಿಗೆ ತಜ್ಞರ ತಂಡ ಆಗಮಿಸಲಿದೆ. ಜಯದೇವ ಆಸ್ಪತ್ರೆಯಲ್ಲಿ ಮೊದಲಿಗೆ ಡಾಕ್ಟರ್ ರವೀಂದ್ರನಾಥ್ ಅವರ ಜೊತೆ ಸಭೆ ಇದೆ. ಆ ಸಭೆಯ ಬಳಿಕ ಆಸ್ಪತ್ರೆಯಲ್ಲೇ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ವರದಿಯನ್ನ ಸಲ್ಲಿಸಲಾಗುತ್ತೆ. ಹಾಸನ ಡಿಎಚ್ಒ ಮತ್ತು ಡಿಸಿಯಿಂದ ಎಲ್ಲ ಮಾಹಿತಿಯನ್ನ ಪಡಿತಾ ಇದ್ದಾರೆ ಡಾಕ್ಟರ್ ರವೀಂದ್ರನಾಥ್. ಈಗಾಗಲೇ 80% ಅಷ್ಟು ಮಾಹಿತಿಗಳನ್ನು ಪಡೆದು ವರದಿ ಸಿದ್ಧ ಆಗಿದೆ. ಇವತ್ತು ಸಂಪೂರ್ಣ ಮಾಹಿತಿಯನ್ನ ಡಾಕ್ಟರ್ ರವೀಂದ್ರನಾಥ್ ಪಡೆದುಕೊಳ್ಳಲಿದ್ದಾರೆ. ಹಾಸನ ಡಿಎಚ್ಒ ಮತ್ತು ಡಿಸಿಯಿಂದ ಈ ಘಟನೆ ಕುರಿತಂತೆ ಅಂದ್ರೆ ಈಗಾಗಲೇ ಆ ಕಮಿಟಿ ಆ ಮನೆಗಳಿಗೆ ತೆರಳಿ ಏನಾದರೂ ಆರೋಗ್ಯ ಸಮಸ್ಯೆಗಳಿತ್ತಾ, ಯಾಕಾಗಿ ಈ ರೀತಿ ಹಾರ್ಟ್ ಅಟ್ಯಾಕ್ ಆಯಿತು, ಜೀವನ ಶೈಲಿ ಹೇಗಿತ್ತು, ಏನು ಬಾಧಿಸ್ತಾ ಇತ್ತು, ಘಟನೆ ಹೇಗೆ ನಡೀತು, ಎಲ್ಲಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಿದೆ. ಜೊತೆಗೆ ಹಿಸ್ಟ್ರಿ ಕೂಡ ಕಲೆ ಹಾಕಿರುವಂಥದ್ದು. ಹಾಗಾಗಿ ಈ ಪ್ರಕರಣಗಳು, ಈ ಹಾರ್ಟ್ ಅಟ್ಯಾಕ್ನಿಂದ ಸಾವು ಸಂಭವಿಸ್ತಾ ಇರುವಂಥದ್ದು ಹೇಗೆ, ಯಾಕೆ ಅನ್ನೋದರ ಕುರಿತಂತೆ, ಅದರಲ್ಲೂ ಅತಿ ಹೆಚ್ಚು ಯುವಕ ಯುವತಿಯರು ಬಲಿಯಾಗ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿನಯ್. ಈಗ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈ ರೀತಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ, ಅದರಲ್ಲೂ ಹಾಸನದಲ್ಲಿ ಆಗ್ತಾ ಇದ್ದು ಆತಂಕಕಾರಿ. ಈ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪರಿಶೀಲನೆ ನಡೀತು, ನಾಳೆ ರಿಪೋರ್ಟ್ ಬಂದ ತಕ್ಷಣ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತಾ? ಎಸ್ ವಿನಯ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ರಿಪೋರ್ಟ್ ಕುರಿತಂತೆ ಬಹಳ ಕುತೂಹಲ ಇದೆ, ಕಳವಳ ಕೂಡ ಇರುವಂತದ್ದು. ನಾಳೆ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಸಿಗುತ್ತಾ ಅಂತ? ಯಾಕಂದ್ರೆ ಈಗ ರಾಜ್ಯದ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಸಬ್ಮಿಟ್ ಮಾಡಲಾಗಿದೆ. ಇನ್ನು ಹಾಸನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆತಂಕ ಗೊಂದಲಗಳಿತ್ತು. ಹಾಸನದಲ್ಲಿ ನಿಜಕ್ಕೂ ಕೂಡ ಹೃದಯಾಘಾತಕ್ಕೆ ಕಾರಣಗಳೇನು, ಯಾವ ಅಂಶಗಳು ಕಾರಣ ಆಗಿದೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯದೇವ ಆಸ್ಪತ್ರೆ ನಿರ್ದೇಶಕರು ಒಂದು ಸಮಗ್ರವಾದ ವರದಿಯನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ 15 ಕ್ವಶನರಿಗಳನ್ನು ಮಾಡಿದ್ರು. ಈ ಒಂದು ಕ್ವಶನರಿಗಳ ಆಧಾರದ ಮೇಲೆ ಹಾಸನದಲ್ಲಿ ಹೃದಯಾಘಾತಗಳ ಪ್ರಕರಣ ಯಾಕೆ ಏರಿಕೆ ಆಗ್ತಾ ಇದೆ ಅನ್ನೋಂತಹ ಎಲ್ಲ ಅಂಶಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಒಂದು ವರದಿಯನ್ನು ಕೂಡ ರೆಡಿ ಮಾಡಿದ್ದಾರೆ. ಇವತ್ತು ಕೂಡ ವರ್ಚುವಲ್ ಆಗಿ ಏನು ಹಾಸನದ ಮೆಡಿಕಲ್ ಕಾಲೇಜಿನ ಅಧೀಕ್ಷಕರು ಮತ್ತು ಅವರ ವೈದ್ಯರು ಮತ್ತು ತಜ್ಞರ ತಂಡ ಏನಿದೆ ಅಲ್ಲಿಯ ಸಮಗ್ರವಾದಂತಹ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಸಂಗ್ರಹ ಮಾಡಿರುವಂತಹ ಹಾಸನದ ರಿಪೋರ್ಟ್ ಅನ್ನು ತೆಗೆದುಕೊಂಡು ಇವತ್ತು ಅಲ್ಲಿಯ ತಜ್ಞರು ಜಯದೇವ ಆಸ್ಪತ್ರೆಗೆ ಬರ್ತಾರೆ. ಆ ಒಂದಿಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಇಲ್ಲಿಯ ತಜ್ಞರ ಜೊತೆ ಚರ್ಚೆ ಮಾಡ್ತಾರೆ. ಪ್ರಮುಖವಾಗಿ ಸದ್ಯಕ್ಕೆ ಈಗ ಎನಲೈಸ್ ಆಗಿರುವಂತಹ ಹೃದಯಾಘಾತಗಳ ಪ್ರಕರಣಗಳಲ್ಲಿ 26ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಕೇವಲ 4 ಪ್ರಕರಣಗಳಲ್ಲಿ ಮಾತ್ರ ಮರಣೋತ್ತರ ಪರೀಕ್ಷೆ ಆಗಿದೆ. ಇನ್ನುಳಿದ ಪ್ರಕರಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಆಗಿಲ್ಲ. ಹೀಗಾಗಿ ಸದ್ಯಕ್ಕೆ ಈ ಒಂದು ವೈದ್ಯರ ತಂಡಕ್ಕೂ ಕೂಡ ಒಂದು ಚಾಲೆಂಜಿಂಗ್ ಆಗಿರುವಂಥದ್ದು ಏನಂದ್ರೆ ಪ್ರಮುಖವಾಗಿ ಹೃದಯಾಘಾತ ಯಾಕೆ ಆಗಿದೆ ಅನ್ನೋಂಥದ್ದನ್ನು ಕಂಡುಹಿಡಿಯೋದಕ್ಕೆ ತುಂಬಾ ಟಫ್ ಆಗಿರುವಂಥದ್ದು. ಹೀಗಾಗಿ ಮೆಡಿಕಲ್ ಹಿಸ್ಟ್ರಿಗಳನ್ನ ಮತ್ತು ಮೃತಪಟ್ಟಂತವರು ಯಾಕೆ ಅನ್ನೋಂತಹ ಪ್ರೈಮರಿ ಅಂಶವನ್ನ ಕಂಡುಹಿಡಿದಿದ್ದಾರೆ. ಈ ಪ್ರೈಮರಿ ಅಂಶದಲ್ಲಿ ಕೆಲವೊಂದಿಷ್ಟು ಹಾಸನದ ವಿಚಾರಗಳಲ್ಲಿ ರೋಗಿಗಳ ನಿರ್ಲಕ್ಷ್ಯತನ ಮುಖ್ಯವಾಗಿ ಕಂಡು ಬಂದಿದೆ. ಯಾಕೆಂದ್ರೆ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಸಮಸ್ಯೆ ಕಂಡು ಬಂದ ತಕ್ಷಣ ಅವರು ಆಸ್ಪತ್ರೆಗೆ ಹೋಗೋದಕ್ಕೆ ತಡ ಮಾಡಿದ್ದಾರೆ, ತುರ್ತಾಗಿ ಆಸ್ಪತ್ರೆಗಳು ಹೋಗುವತ್ತ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಇದೇ ಪ್ರಮುಖವಾದ ಕಾರಣ. ಇದರ ಹೊರತಾಗಿ ಲೈಫ್ ಸ್ಟೈಲ್ನ ಕೆಲವೊಂದಿಷ್ಟು ಸಮಸ್ಯೆಗಳು, ಅತಿಯಾದ ಧೂಮಪಾನ, ಮದ್ಯಪಾನ ಸೇರಿದಂತೆ ಕೆಲವೊಂದಿಷ್ಟು ಅಂಶಗಳು ಕಾರಣ ಆಗಿದೆ ಅನ್ನೋಂಥದ್ದು ಕೇವಲ 4-5 ಏನು ಮರಣೋತ್ತರ ಪರೀಕ್ಷೆಗಳ ವರದಿಯಲ್ಲಿ ಇದನ್ನು ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಕೇಸ್ ಹಿಸ್ಟ್ರಿನ ತೆಗೆದುಕೊಂಡ ಸಂದರ್ಭದಲ್ಲಿ ಮತ್ತು ಅವರ ವೈದ್ಯಕೀಯ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಇದು ಪ್ರೈಮರಿ ಆಗಿರುವಂಥ ಅಂಶ ಕಂಡು ಬಂದಿದೆ. ಹೀಗಾಗಿ ನಾಳೆ ಇದನ್ನು
ಜಯದೇವ ಆಸ್ಪತ್ರೆಯಲ್ಲಿ ಈ ಒಂದು ರಿಪೋರ್ಟ್ ಅನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲಿ ಹಾಸನದ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ರಿಪೋರ್ಟ್ ಅಲ್ಲಿರುವ ಒಂದಿಷ್ಟು ಕೆಲವು ಅಂಶಗಳನ್ನು ಪರಿಗಣಿಸಿ ಏನೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಹಾಸನ ಆಗಿರಬಹುದು ಈಗಾಗಲೇ ರಾಜ್ಯಕ್ಕೆ ಕೆಲವೊಂದಿಷ್ಟು ಅಡ್ವೈಸರಿಗಳು ಮಾರ್ಗಸೂಚಿಗಳನ್ನ ನೀಡೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಈ ಸಾಮ್ಯತೆ ಹೆಚ್ಚಾಗಿ ರಾಜ್ಯಕ್ಕೂ ಮತ್ತು ಹಾಸನಕ್ಕೂ ಒಂದೇ ರೀತಿಯಂತಹ ಸಾಮ್ಯತೆ ಇದ್ದರೆ ರಾಜ್ಯಾದ್ಯಂತ ಒಂದೇ ಮಾರ್ಗಸೂಚಿಯನ್ನು ಕೊಡೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.